ಈ ಹಸು ಸಾಕಾಣಿಕೆಯಿಂದ ಮುಂದಕ್ಕೆ ಇನ್ನು ಬಹಳ ಬೆಳಿಬೇಕಂತ ಇದೀನಿ. ಇಲ್ಲ ಅಂದ್ರೆ ಅಲ್ಲಿ ಬೇರೆ ಕಟ್ತೀವಿ, ಇಲ್ಲಿ ಮೇಯ್ಸಕಂದ್ರೆ ಅದೆಲ್ಲ ಆಗೋದಿಲ್ಲ, ಸಕ್ಸಸ್ ಆಗೋದಿಲ್ಲ. ಹತ್ರ ಇರೋದು ಒಟ್ಟು ಆಲ್ಮೋಸ್ಟ್ HF ಆಕಳಗಳು. ಇದನ್ನ ಹಿಂಗ ಇದೀವಿ ಅಂತಂದ್ರೆ ನಾನು ಸ್ವಲ್ಪ ಬೆಳೆದಿಲ್ಲ ಅಂತ ಅಲ್ಲ, ಇದರಿಂದ ಬೆಳೆದಿದೀವಿ. ಸ್ವಲ್ಪ ದೂರ ಇದೆ ನಮ್ಮ ಮನೆ, ಡಬಲ್ ಅಷ್ಟು ಬಿಲ್ಡಿಂಗ್ ಐತೆ. ಅಂತಾನೆ ಈ ದನ ಕರುಗಳೆಲ್ಲ ಸಾಕ್ತಿದ್ದಾನೆ ಅಂದ್ರೆ ಬಾರಿ ಚೆನ್ನಾಗಿ ಗ್ರೇಟ್ ಸರ್. ಅವನು ಫೋಟೋ ಅಂತಾನೆ ದನ ಎಲ್ಲ ಮೇಯ್ಸ್ಕೊಂಡ್ ನೋಡ್ಕೊಂತ ಇದೀನಿ. ನನಗೆ 20ರಿಂದ 40,000 ಆದಾಯ ಬರುತ್ತೆ. ಒಟ್ಟಿ ನಮ್ದೆಲ್ಲಾ ಸೇರಿ ಟೋಟಲ್ ಒಂದ್ 50,000 ಬರ್ತತೆ ತಿಂಗಳ ಖರ್ಚು. ಈ ಇಷ್ಟು ಹಸುಗಳಿಂದ ಸೇರಿ ಗಾಡಿ ತಗೊಂಡೋಗಿದ್ದೀನಿ. ಇಲ್ಲಿ ಇವತ್ತು ನಿಮ್ಗೇನೋ ಹಸುಗಳು ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಮನು ಅಂತ ಹೇಳ್ಬಿಟ್ಟು ಹುಡುಗ ಸ್ಟಡಿ ಮಾಡ್ತಿದ್ದಾನೆ, ಡಿಗ್ರಿ ಮಾಡ್ತಿದ್ದಾನೆ. ಜೊತೆಗೆ ಒಂದು ಹಸು ಕಟ್ಕೊಂಡು ಇವತ್ತು ಒಂದು 7-8 ಹಸುಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಕತೆ ಇದೆ. ನಿಮ್ಗೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಾನಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಕೆಲವೊಬ್ರು ಲೈಕ್ ಮಾಡ್ತಾರೆ, ಲೈಕ್ ಮಾಡ್ಕೊಡಿ ಅಂತ ಹೇಳ್ತೀನಿ. ಮನು ಇಲ್ಲಿದ್ದಾನೆ, ನಮ್ಮ ಜೊತೆನೇ ಇದ್ದಾನೆ. ಪರಿಚಯ ಮಾಡ್ತಾ ಇದ್ದೀನಿ, ಮನು ಕರಿತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಹೆಸರು ಮನು ಅಂತ. ಇಲ್ಲೇ ಬಸವಪಟ್ಟಣ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಸೆಕೆಂಡ್ ಇಯರ್ ಡಿಗ್ರಿನ. ಫೋಟೋ ಅಂತಾನೆ ದನ ಎಲ್ಲ ಮೇಯ್ಸ್ಕೊಂಡ್ ನೋಡ್ಕೊಂತ ಇದ್ದೀನಿ. ನನಗೆ ತಾಯಿ ಇದ್ದಾರೆ, ತಂದೆ ಇಲ್ಲ, ಅಣ್ಣ ಒಬ್ರೆ ಇದ್ದಾರೆ. ನಾವೇ ನೋಡ್ಕೊಂತ ಇದೀವಿ. ನನಗೆ ಓದೋದ್ರ ಮೇಲೆ ಬಹಳ ಆಸಕ್ತಿ ಇದೆ, ನನಗೆ ಹಸು ಮೇಲೂ ಪ್ರೀತಿ ಜಾಸ್ತಿ. ಹಾಗಾಗಿ 2 ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಈ ಹಸು ತಗೊಂಡೆ, ದುಡ್ಡು ಎಲ್ಲ ಜೋಡಿಸ್ಕೊಂಡು ಮನೇಲಿ ಇಸ್ಕೊಂಡು ಹಸು ತಂದೆ. ಈ ಹಸುವಿಂದ ಈ ಸೆಕೆಂಡ್ ಹಸು ಮಾಡಿದೀನಿ. ಹಸುವನ್ನು ತಗೋತರ ಸ್ವಲ್ಪ ದುಡ್ಡು ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ. ನಮ್ಮ ಅಣ್ಣ ಸಪೋರ್ಟ್ ಮಾಡಿ ದುಡ್ಡು ಅಡ್ಜಸ್ಟ್ಮೆಂಟ್ ಮಾಡಿ ನಾನು ಸ್ಕಾಲರ್ಶಿಪ್ ಎಲ್ಲ ದುಡ್ಡು ಜೋಡಿಸ್ಕೊಂಡು 50,000 ಕೊಟ್ಟಿದ್ದೀನಿ ತಗೊಂಬಂದೆ. ನಮ್ಮ ಹತ್ರ ಇರೋದು ಒಟ್ಟು ಆಲ್ಮೋಸ್ಟ್ HF ಆಕಳಗಳು. ಇದನ್ನ ಶಿರ್ಮನಹಳ್ಳಿನ ತಗೊಂಬಂದಿದ್ದೆ, 30,000 ಕೊಡ್ತಂದಿದ್ದೆ. ಇದು 50,000 ಕೊಟ್ಟು ತಗೊಂಬಂದಿದ್ದೆ. ಇದು ಹೊನ್ನಾಳೆ ತಂದಿದ್ದ. ಇದು ಬಸವಪಟ್ಟಣ ತಗೊಂಬಂದಿದ್ದೆ, 50,000 ಕೊಟ್ಟು ತಂದಿದ್ದು. ಇದು ದಾವಣಗೆರೆ ಹತ್ರ ತಂದಿದ್ದೆ, 50,000 ಕೊಟ್ಟು ತಂದಿದ್ದು. ಏನಿಲ್ಲ ಅಂದ್ರೆ ಒಂದ್ 50ರಿಂದ 60 ಲೀಟರ್ ಹಾಲು ಕರಿತಿದ್ ದಿವಸ ಅಲ್ವಾ. ಇವತ್ತು 50-60 ಲೀಟರ್ ಹಾಲು ಕೊಡೋದ್ರಿಂದ ಹಸುಗಳಿಂದ ಬಹಳ ಇದಾಗಿದ್ದೀನಿ. ಸ್ಟಡಿನೂ ಮಾಡ್ತಾ ಇದ್ದೀನಿ, ಈ ವರ್ಕ್ ಮಾಡ್ತಾ ಇದ್ದೀನಿ. ಇದ್ರ ಕಡೆಯಿಂದ ಸ್ವಲ್ಪ ದುಡ್ಡು ಕೂಡಿಸಿ ಗಾಡಿ ತಗೊಂಡಿದ್ದೀನಿ. ಈ ಹಸು ಸಾಕಾಣಿಕೆಯಿಂದ ಮುಂದಕ್ಕೆ ಇನ್ನೂ ಸ್ವಲ್ಪ ಬಹಳ ಬೆಳಿಬೇಕಂತ ಇದೀನಿ ನಾನು. ಹಸು ಸಾಕಾಣಿಕೆಯಿಂದ ಫೇಲ್ಯೂರ್ ಆಗುತ್ತೆ ಅಂತಾರಲ್ಲಪ್ಪ, ಇದಕ್ಕೇನ್ ಹೇಳ್ತೀರಿ? ಇಲ್ಲ, ಹಂಗೇನಿಲ್ಲ. ನಾವು ನೋಡ್ಕೊಂತರ ಐತೆ ಇದು. ನಾವ್ ಫುಡ್, ನೀರು, ಹುಲ್ಲು ಎಲ್ಲ ನೋಡ್ಕೊಂತ ಮೇಂಟೈನ್ ಮಾಡಿದ್ರೆ ಐತೆ, ಸಕ್ಸಸ್ ಐತೆ. ಹಸು ಸಾಕೊಂಡ್ವಿ ಅಂದ್ರೆ ಅದ್ ನೋಡ್ಕೊಂತ ಹಿಂದೆನೆ ಇರ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಬೇರೆ ಕಟ್ತೀವಿ, ಇಲ್ಲಿ ಮೇಯ್ಸಕಂದ್ರೆ ಅದೆಲ್ಲ ಆಗೋದಿಲ್ಲ, ಸಕ್ಸಸ್ ಆಗೋದಿಲ್ಲ. ನೋಡ್ಕೊಂತ ಜೊತೆಗೆ ಇರ್ಬೇಕು. ಫುಡ್ ಪಡ್ ಎಲ್ಲ ನೋಡ್ಕೊಂತ ಅಂದಾದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಈಗ ಯಾರು ನೀವ್ ಅಂದ್ರೆ ಅರ್ಥ, ನೀವಿಲ್ಲ ಅಂದ್ರೆ ಇನ್ನೊಬ್ರು ಯಾರಾದ್ರೂ ಇರ್ಲೇಬೇಕು, ಜೊತೆಗೆ ಇರ್ಲೇಬೇಕು. ಹಂಗಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ಅಂತ ಶ್ರದ್ಧೆ ಇರ್ಬೇಕು. ವೆರಿ ಗುಡ್. ಖರ್ಚು ವೆಚ್ಚಗಳು ಹೆಂಗ್ ಮೇಂಟೈನ್ ಮಾಡ್ತೀರಿ ಇದು? ಅಣ್ಣ ಏನಿಲ್ಲ, ತಿಂಗಳಿಗೆ ಒಂದ್ 2,000 ರೂಪಾಯಿ ಖರ್ಚು ಬೇಕು. ಅದೇ ಫುಡ್, ಆಮೇಲೆ ಹುಲ್ಲು ಒಂದ್ ದಿವಸಕ್ಕೆ 2 ಅಂದ್ರೆ 3 ಪೆಂಡೆ 4 ಪೆಂಡೆ ಹುಲ್ ಬೇಕು ಮೇವಿಗೆ. ಎಲ್ಲಾದ್ರೂ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿದ್ರಿ. ಸಿಂಪಲ್ ಇದೆ, ಕೊಟ್ಟಿಗೆ ಏನ್ ಜಾಸ್ತಿ ದುಡ್ಡು ವೆಚ್ಚ ಹಾಕಿಲ್ಲ. ಇಷ್ಟು ದನಗಳು ಇಲ್ಲಿ ಕಟ್ಟಬೋದಾ ಈ ಕಡೆ? ಇಲ್ಲ ಅಣ್ಣ, ಅಲ್ಲೊಂದೈತೆ, ಒಳಗೊಂದೈತೆ. ಒಳಗೊಂದಿದ್ಯಾ? ಇಲ್ಲೊಂದೈತೆ. ಇಲ್ಲಿ ಅಂತ ದೊಡ್ಡ ಹಸುಗಳು ಕಟ್ತೀರಾ? ಇಲ್ಲಿ ದೊಡ್ಡ ಕಟ್ತೀವಿ, ಸಣ್ಣ ಕಟ್ತೀವಿ. ಇದೇನ್ ಮ್ಯಾಟ್ ಗೀಟ್ ಎಲ್ಲ ಐತಾ? ಮ್ಯಾಟ್ ಎಲ್ಲ ಒಳಗೈತೆ. ಓಕೆ ಓಕೆ. ಎಷ್ಟು ಕಟ್ಬೋದು ಇದ್ರಾಗೆ? ಅಣ್ಣ 3 ಕಟ್ತೀವಿ ಅಣ್ಣ. 3? ಬರ್ರಿ ಈ ಕಡೆ, ಎಷ್ಟು ಚೆನ್ನಾಗಿ. ದೊಡ್ಡ ಬಾಳ ಹಾಲಿನ ಕಟ್ತೀವಿ, ಕಮ್ಮಿ ಹಾಲು ಕೂಡ ಸಣ್ಣ ಹೂವಿನೆಲ್ಲ ಹಾಲು ಕಟ್ತೀವಿ. ಆ ಕಡೆ ಕಟ್ತೀರಿ. ಹಿಂಗ ಇದೀವಿ ಅಂತಂದ್ರೆ ನಾನು ಸ್ವಲ್ಪ ಬೆಳೆದಿಲ್ಲ ಅಂತ ಅಲ್ಲ, ಇದರಿಂದ ಬೆಳೆದಿದೀವಿ. ಸ್ವಲ್ಪ ದೂರ ಇದೆ ನಮ್ಮ ಮನೆ, ಡಬಲ್ ಅಷ್ಟು ಬಿಲ್ಡಿಂಗ್ ಐತೆ. ಹೌದಾ? ಶಬಾಷ್. ಒಂದು ನಾರ್ಮಲ್ ಮನೆ ಐತೆ. ಸರ್ ಅವ್ನು ಓದ್ತಿದ್ದಾನೆ, ಓದ್ಕೊಂತ ಈ ತರ ಮಾಡ್ತಿದ್ದಾನೆ ಅಂದ್ರೆ ನನಗೂ ಒಂಥರ ಹೆಮ್ಮೆ ಸರ್. ನಮ್ಮ ಅಳಿಯ ಅವನು ಬತ್ತಿ ಖುಷಿ ಆಗ್ತದೆ. ಅಳಿಯಾನ? ಸರ್ ಖುಷಿ ಆಗುತ್ತೆ. ಏನಂದ್ರೆ ಒಂದ್ ತಿಂಗಳಿಗೆ 30ರಿಂದ 40,000
ಆದಾಯ ಬರುತ್ತೆ. ಒಟ್ಟಿ ನಮ್ದೆಲ್ಲಾ ಸೇರಿ ಟೋಟಲ್ ಒಂದ್ 50,000 ಬರ್ತೈತೆ ತಿಂಗಳಿಗೆ. ತಿಂಗಳ ಖರ್ಚು ವೆಚ್ಚಲಕ 5,000 ಬರ್ತೈತೆ. ಒಳ್ಳೇದಪ್ಪ, ನಿನ್ಗೆ ಒಳ್ಳೇದಾಗ್ಲಿ. ನೀ ಎಲ್ಲೋ ಟ್ರಿಪ್ ಎಲ್ಲೋ ಹೊರಟಿದೀವಿ ಅಂತ ಅಂದ್ರಿ. ಇಷ್ಟೊತ್ತು ನಂಗೆ ಮಾಹಿತಿ ಕೊಟ್ಟಿದ್ಯಾ, ಖುಷಿ ಆಯ್ತು. ಮುಂದಿನ ದಿನದಲ್ಲಿ ಮತ್ತೆ ಬರ್ತೀನಿ, ನೋಡೋಣ, ಇನ್ನಷ್ಟು ಮಾಹಿತಿ ಕೊಡೋಣ. ಧನ್ಯವಾದ ಮನು.